ಸುದ್ದಿಯಲ್ಲಿ ಸದಾ ಮುಂದೆ ಸಾನ್ನಿಧ್ಯ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ವಿಶೇಷವಾಗಿ ತೀರ್ಥಹಳ್ಳಿ, ಹೊಸನಗರ, ಆಲ್ಮೋಸ್ಟ್ ಶಿವಮೊಗ್ಗ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಹೆಸರು ಮಾಡಿರ್ತಕ್ಕಂಥ ಸೀಮಾ ಸೆರವೋ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇಂತಹ ಸಾಧಕೆಯನ್ನು ಮಾತಾಡಿಸ್ಲಿಕ್ಕೆ ಕುತೂಹಲ ಭಾಳ ಹೆಚ್ಚಾಗಿರ್ತದೆ. ಈಗ ಮೊದಲನೇದಾಗಿ ಮೇಡಮ್ ನಮಸ್ತೆ. ಸಾನ್ನಿಧ್ಯ ಸಂಭ್ರಮಾಚರಣೆಯ ಪ್ರಯುಕ್ತ ವಿಶೇಷ ಸಾಧಕರನ್ನು ಸಾನ್ನಿಧ್ಯ ಸಂದರ್ಶನ ಎನ್ನುವಂಥ ಒಂದು ಕಾನ್ಸೆಪ್ಟ್. ಇದರಲ್ಲಿ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರೋದಕ್ಕೆ ನಾವು ಭಾಳ ಹೆಮ್ಮೆ ಪಡ್ತೇವೆ. ಯಾಕೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಬ್ಯೂಟಿ ಕಾಂಪಿಟೇಷನ್ನಲ್ಲಿ ನೀವು ರಾಷ್ಟ್ರದಲ್ಲಿ ಪ್ರತಿನಿಧಿಯಾಗಿ ನಮ್ಮ ಭಾರತಕ್ಕೆ ಒಳ್ಳೆ ಸ್ಥಾನಮಾನವನ್ನು ತಂದು ಕೊಟ್ಟಂಥ ಮಹಿಳೆ. ಒಂದಿಷ್ಟು ನಿಮ್ಮ ಜೊತೆ ಮಾತಾಡಬೇಕು, ಸಂದರ್ಶನ ಮಾಡಬೇಕು ಅನ್ನೋದು ನಮಗೂ ಒಂದು ಕುತೂಹಲ ಇತ್ತು. ಮೊದಲನೇದಾಗಿ ಮೇಡಮ್, ಹೊಸನಗರ ಭಾಗದಲ್ಲಿ ನೀವು ಇರ್ತಕ್ಕಂಥದ್ದು, ಮೂಲತಃ ನೀವು ಇಲ್ಲಿಯವರನ್ನ ಅಥವಾ ಬೇರೆ ಯಾವುದಾದ್ರು ಊರಿಂದ ವಲಸೆ ಬಂದಿರ್ತಕ್ಕಂಥದ್ದು ಹೇಗೆ? ಇಲ್ಲ, ಆ್ಯಕ್ಚುಲಿ ನನ್ನ ಅಜ್ಜ ಬಂದುಬಿಟ್ಟು ಪಾಸ್ಕಲ್ ಸೆರಾವೋ ಅಂತ. ಓಕೆ. ಅವರು ಗೋವಾದಿಂದ ವಲಸೆ ಬಂದಿರ್ತಾರೆ ಇಲ್ಲಿ. ಅದಾದ ನಂತರ ಅವರು ಸರ್ಕಾರಿ ಹುದ್ದೆಯಲ್ಲಿರ್ತಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಕೆಲಸ ಮಾಡಿರ್ತಾರೆ. ಅದಾದ ನಂತರ ನಮ್ಮ ತಂದೆಯವರು ಕೃಷಿಕರು, ಹಾಗೆ ಕೃಷಿಯಲ್ಲಿ ಬಹಳಷ್ಟು ಹೆಸರು ಮಾಡಿದಂಥವ್ರು ನಮ್ಮ ತಂದೆ. ಆಮೇಲೆ ರಾಜಕೀಯ ಕ್ಷೇತ್ರದಲ್ಲೂ ಅದನ್ನು ಗುರುತಿಸ್ಕೊಂಡಿದ್ದಾರೆ. ಆ ನಂತರದಲ್ಲಿ ನಮ್ಮ ತಾಯಿ ಬಂದುಬಿಟ್ಟು ಶಿವಮೊಗ್ಗ ಐನೂರು ಭಾಗದವರು, ಸಿರಿಗೆರೆ ನಮ್ಮ ತಾಯಿಯವರು ತವರೂರು. ಆಮೇಲೆ ಶಿವಮೊಗ್ಗ ಶಿಫ್ಟ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ. ಇವಾಗ ಎಲ್ಲ ಹೆಚ್ಚಾಗಿ ಶಿವಮೊಗ್ಗ ಮತ್ತು ಬೆಂಗಳೂರಿನಲ್ಲಿದ್ದಾರೆ. ನಾನು ಹೊಸನಗರ, ಹುಟ್ಟಿದ್ದು ಹೊಸನಗರನೇ, ಬೆಳೆದು ಮದುವೆ ಆಗಿದ್ದು ಕೂಡ ಹೊಸನಗರನೇ. ಸೊ ಅದಾದ ನಂತರ ನನ್ನ ವೃತ್ತಿ ಜೀವನ ಅನ್ನೋದನ್ನು ನಾನು ಪ್ರಾರಂಭ ಮಾಡಿದ್ದು ಮೈಸೂರಿಂದ. ಆ ನಂತರದಲ್ಲಿ ಔಟ್ ಆಫ್ ಸ್ಟೇಟ್ ಹೋದ್ವಿ, ಆನಂತರ ಔಟ್ ಆಫ್ ಕಂಟ್ರಿ ಹೋದ್ವಿ. ಹೀಗೆ ಮತ್ತೆ ಪುನಃ ಒಂದಿಷ್ಟು ನಾನು 7 ವರ್ಷಗಳ ಕಾಲ ಇಸ್ರೇಲ್ನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅದಾದ ನಂತರದಲ್ಲಿ ನಾನು ಮತ್ತೆ ಪುನಃ ನನ್ನ ತವರೂರಾದಂಥ ಹೊಸನಗರಕ್ಕೆ ಬಂದೆ. ಆವಾಗ ನಾನು ನನ್ನ 2ನೇ ಮಗುದು ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ನಾನು ನನ್ನ ತವರೂರಿಗೆ ಬರ್ತೀನಿ. ನನ್ನ ತಾಯಿ ಕೂಡ ಬ್ಯೂಟಿಷಿಯನ್ನೇ ಆಗಿ ಹೊಸನಗರದಲ್ಲಿ, ಈಗ ಆಲ್ರೆಡಿ 30 ವರ್ಷ ನಮ್ಮಮ್ಮನ ಸರ್ವಿಸ್ ಹೊಸನಗರಕ್ಕಿದೆ. ಮೊದಲನೇ ಬ್ಯೂಟಿಷಿಯನ್ ನಮ್ಮ ತಾಯಿ ಹೊಸನಗರಕ್ಕೆ, ರೋಸಿ ಸೆರಾವ್ ಅಂತ. ಅವಾಗ ಕ್ವೀನ್ಸ್ ಬ್ಯೂಟಿ ಪಾರ್ಲರ್ ಮತ್ತು ಟೈಲರ್ ಅಂತ ಫೇಮಸ್ ಆಗಿದ್ರು. ಸೊ ವೃತ್ತಿ ಜೀವನ ಅವ್ರದ್ದು ಪಾರ್ಲರ್ ಇತ್ತು. ನಾನು ಸ್ವಲ್ಪ ಚಿಕ್ಕಿಂದನೂ ಸ್ವಲ್ಪ ಈ ಫ್ಯಾಷನ್ ಫೀಲ್ಡ್ ಇಂಟ್ರೆಸ್ಟಿಂಗ್ ಆಗಿದ್ದರಿಂದ ನಾನು ಅದರಲ್ಲೇ ಇಂಟ್ರೆಸ್ಟನ್ನು ತೋರಿಸ್ಕೊಂಡು ಬಂದೆ. ಹಾಗೆ ನಾನು ಔಟ್ ಆಫ್ ಕಂಟ್ರಿಯಲ್ಲಿ ಇರುವಾಗ ಒಂದಿಷ್ಟು ಜನ ಫಿಲ್ಮ್ ಆ್ಯಕ್ಟರ್ಸ್ ಅವ್ರ ಜೊತೆಗೆ ಇಂಡಸ್ಟ್ರಿಯಲ್ಲಿ ಯಯಾಲಿ ಅಂತ ಹೇಳಿಬಿಟ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಆ್ಯಕ್ಟ್ರೆಸ್ ಅವರು, ಆಮೇಲೆ ರೊನೇನ್ ಅಂತ ಹೇಳಿಬಿಟ್ಟು ಅವರು ಜೋರ್ಡನ್ ಏರ್ಲೈನ್ಸ್ ಓನರ್ ಕೂಡ, ಹಾಗೆ ಡೈಮಂಡ್ ಮರ್ಚೆಂಟ್ ಅವರು. ಸೊ ಅವ್ರ ಜೊತೆಗೆ ನಾನು ಕೆಲಸನ ಮಾಡ್ತೀನಿ. ಸೊ ಅದಾದ ನಂತರ ಮಾಯಾ ಬಲಾಸ್ ಅಂತ ಅವ್ರದ್ದೊಂದು ಸಲೂನು, ಅಲ್ಲಿ ಏದ್ನಾ ಅಂತ ಹೇಳಿಬಿಟ್ಟು ನನಗೆ ಅವರು ವೀಸಾ ಕೊಟ್ಟಂತಹ ಎಂಪ್ಲಾಯರ್ ಅವರು. ಸೊ ಮಾಯಾ ಹತ್ರ ನೇಲ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತೀನಿ. ಅದಾದ ನಂತರ ಮತ್ತೆ ಪುನಃ 1-2 ವರ್ಷ ನಾನು ದುಬೈ ಹೋಗ್ತೀನಿ. ದುಬೈನಲ್ಲಿ ನಾನು ಸಾಶಾ ಸಲೂನಲ್ಲಿ ನಾನು ರಿಸೆಪ್ಷನಿಸ್ಟ್ ಆಗಿ ನಾನು ವರ್ಕ್ ಮಾಡ್ತೀನಿ. ಸೊ ಅದಾದ ನಂತರ ಮತ್ತೆ ನನ್ನ ಪಾರ್ಲರ್ ಆಲ್ರೆಡಿ ಇರುತ್ತೆ, ಇಂಡಿಯಾದಲ್ಲಿ ಇರುತ್ತೆ. ಸೊ ಮತ್ತೆ ಪುನಃ ನಮ್ಮ ತಾಯಿ ಹೆಸರು ಮತ್ತು ನಮ್ಮ ತಾಯಿ ಪಾರ್ಲರ್ ಅದು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ನನ್ನ ಹಾಬಿ ಅಂತಲೇ ಹೇಳ್ಬೋದು. ಸೊ ಅದಾದ ನಂತರ ಜೊತೆಲಿ ಸ್ವಲ್ಪ ಅಗ್ರಿಕಲ್ಚರ್ ಇದೆ ನಮ್ಮದು. ಸೊ ಅದರಲ್ಲೂ ಇಂಟ್ರೆಸ್ಟೆಡ್ ನಾನು. ಈಗ ನೀವು ಏನು ಬ್ಯೂಟಿ ಸಬ್ಜೆಕ್ಟ್ ಬಂದಾಗ ಬರೇ ಉದ್ಯೋಗದ ಕಡೆ ಗಮನ ಕೊಟ್ಟವರಲ್ಲ, ನಾವು ಕೇಳಿದ ಹಾಗೆ ಒಂದಿಷ್ಟು ಮಹಿಳಾ ಸಬಲೀಕರಣ, ಮಹಿಳೆಯರುಗಳನ್ನು ನೀವು ಟ್ರೈನ್ ಅಪ್ ಮಾಡಿರ್ತಕ್ಕಂಥದ್ದು, ಅವರು ಸಹ ಅವ್ರ ಕಾಲ ಮೇಲೆ ನಿಂತ್ಕೊಂಡು ದುಡಿಲಿಕ್ಕೆ ಅವಕಾಶವನ್ನು ನೀವು ಮಾಡಿಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲ ಕೇಳಿದ್ದೀವಿ. ಈಗ ನೀವು ಹೊರದೇಶಗಳಲ್ಲಿ ಭಾಳ ದೊಡ್ಡ ಈ ಥರದ ಸಂಸ್ಥೆಗಳಲ್ಲಿ ನೀವು ಸರ್ವಿಸ್ ಮಾಡಿ ಬಂದವರು. ಇಲ್ಲಿ ಬಂದು ನೀವು ಹೈಫೈ ಆಗಿ ಮಾಡ್ಕೊಂಡಿರಬಹುದಿತ್ತು. ಜೊತೆಗೆ ನೀವು ಸರ್ವಿಸ್ ಕೊಡೋದ್ರ ಮುಖಾಂತರ ಮಹಿಳಾ ಸಬಲೀಕರಣಕ್ಕೂ ನೀವು ಪ್ರವೇಶ ತಗೊಂಡ್ರಿ. ಇದಕ್ಕೇನು ಉತ್ತೇಜನ ಮೇಡಮ್? ಆ್ಯಕ್ಚುಲಿ ನನ್ನ ಬಾಲ್ಯ ಹೇಗಿತ್ತು ಅಂದರೆ ತುಂಬ ಜಾಲಿಯಾಗಿ ನನ್ನ ಬಾಲ್ಯನ ನಾನು ಕಳೀತೀನಿ. ಇದೇ ಊರಲ್ಲಿ ಇದ್ದಿದ್ದರಿಂದ ನನ್ನ ವಿವಾಹ ಕೂಡ ಇಲ್ಲೇ ಆಗುತ್ತೆ. ಆ ಟೈಮಲ್ಲಿ ಏನಂದರೆ ಸ್ವಲ್ಪ ಆ್ಯಕ್ಟಿವಿಟೀಸ್ಗೆಲ್ಲ ಅಂಥ ಒಂದು ಒಳ್ಳೆಯ ಅವಕಾಶ ಇಲ್ಲಿರಲ್ಲ. ಅದರಲ್ಲೂ ಸ್ಪೋರ್ಟ್ಸು, ಡ್ಯಾನ್ಸು, ಮ್ಯೂಸಿಕ್ಕು ಇದರೆಲ್ಲದರಲ್ಲೂ ನಾನು ತೊಡಗಿಸ್ಕೊಂಡಿರ್ತೀನಿ. ಆ ನಂತರದಲ್ಲಿ ವೆರಿ ಅರ್ಲಿ ಏಜಲ್ಲಿ ನನ್ನ
ವಿವಾಹ ಕೂಡ ಆಗುತ್ತೆ. ನಾವು ಇಲ್ಲಿಂದ ಮತ್ತೆ ಪುನಃ ಬೇರೆ ಕಡೆಗೆ ಶಿಫ್ಟ್ ಆಗ್ತೀವಿ. ಸೊ ಅಲ್ಲಿ ಗೃಹಿಣಿಯಾಗಿ ಒಬ್ಬ ತಾಯಿಯಾಗಿ ನನ್ನ ಕರ್ತವ್ಯನ ನಿರ್ವಹಿಸ್ತಾ ಇರ್ತೀನಿ. ಹಾಗಾಗಿ ಜಾಸ್ತಿ ಹೊರಗಡೆ ಪ್ರಪಂಚಕ್ಕೆ ನನಗೆ ಅವಕಾಶವೇ ಸಿಗಲ್ಲ ಬಾಲ್ಯದಿಂದನೂ ಕೂಡ. ಬಟ್ ಆದರೆ ನಾನು ಚರ್ಚಲ್ಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಕ್ವಯರಲ್ಲಿ, ಆಮೇಲೆ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ನಾನು ತುಂಬ ಫಾಸ್ಟ್ ಆಗಿರ್ತೀನಿ, ತುಂಬ ಆ್ಯಕ್ಟಿವ್ ಆಗಿ ನಾನು ಮುಂದೋಗ್ತಾ ಇರ್ತೀನಿ. ಓಕೆ. ಅದಾದ ನಂತರದಲ್ಲಿ ಸೋಷಿಯಲ್ ಸರ್ವಿಸ್ ಅಂತ ಹೇಳಿಬಿಟ್ಟು ನನಗೆ ಯಾವುದು ಆ ಥರದ್ದು ನನ್ನ ಕಾನ್ಸೆಪ್ಟ್ ಯಾವುದು ಇಲ್ಲ ಆ ಥರ. ಆ್ಯಕ್ಚುಲಿ ನಮ್ಮನೇಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ತಾಯಿ ತುಂಬ ಬೇರೆ ಬೇರೆ ಹಲವು ಸಂಘ ಸಂಸ್ಥೆಗಳಲ್ಲಿ ನಮ್ಮ ತಾಯಿ ಅವರನ್ನು ಅವ್ರು ತೊಡಗಿಸ್ಕೊಂಡಿರ್ತಾರೆ. ನಮ್ಮ ತಂದೆ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಇನ್ವಾಲ್ವ್ಮೆಂಟ್ ಇರ್ತಾರೆ. ರಾಜಕೀಯ ಆಗಿರ್ಬೋದು ಅಥವಾ ಕೃಷಿಯಲ್ಲಾಗಿರ್ಬೋದು, ಅವ್ರಿಗೆ ಬಹಳ ಉತ್ಸಾಹದಿಂದ ಅವರ ಪಾರ್ಟಿಸಿಪೆಂಟ್ ಇರುತ್ತೆ ಅವರು. ಓಕೆ. ಸೊ ನನಗೂ ಕೂಡ ಅದು ಬಂದಿರ್ಬೋದು, ಆ ಥರನೇ ಬಂದಿರ್ಬೋದು. ಆ ನಂತರ ನಾನು ಇಂಡಿಯಾ ಬಂದಾದಮೇಲೆ ನನ್ನ ವೃತ್ತಿ ನಾನೇನು ಸ್ಟಾರ್ಟ್ ಮಾಡ್ತೀನಿ, ನಮ್ಮ ತಾಯಿಯವ್ರ ಜೊತೆಗೆ ನಾನೇನು ಸ್ಟಾರ್ಟ್ ಮಾಡ್ತೀನಿ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಡೆತ್ ಆಗುತ್ತೆ. ಓಕೆ. ಸೊ 2015-16 ನನ್ನ ಹಸ್ಬೆಂಡ್ ಡೆತ್ ಆಗುತ್ತೆ. ಅಲ್ಲಿ ತನಕನೂ ನಾನು ಮನೆಯಿಂದ ಹೊರಗಡೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಏನಿದ್ರು ನಮ್ಮ ಮನೆಯವರೇ ನನಗೆ ಗೈಡ್, ಎಲ್ಲದಕ್ಕೂ ನಮ್ಮ ಮನೆಯವರೇ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಇಲ್ಲಿಂದ ನಾವು ಬಿಸ್ನೆಸ್ ಅಂತ ಏನು ಸ್ಟಾರ್ಟ್ ಮಾಡಿದ್ವಿ, ನಮ್ಮದೇ ಆದ ಫ್ಯಾಕ್ಟ್ರಿ ಇಂಡಸ್ಟ್ರಿ ಇತ್ತು. ಸೊ ಅದನ್ನೇ ನಾವು ಡೆವಲಪ್ ಮಾಡ್ತಾ ಹೋದಾಗ್ಲೂ ನನ್ನ ಗಂಡನೇ ನನಗೆ ನನ್ನ ಟೀನೇಜ್ ಅಂತ ಏನು ಬಂತು, ನನಗೆ ಗೈಡೇ ನನ್ನ ಹಸ್ಬೆಂಡ್. ಎಲ್ಲದಕ್ಕೂ ನನಗೆ ನನ್ನ ಹಸ್ಬೆಂಡ ನನಗೆ ಗೈಡ್. ಸೊ ಅವ್ರು ನನಗೆ ಎಲ್ಲದಕ್ಕೂ ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಬರ್ತಾರೆ. ನಾನು ಕೂಡ ಅದರಲ್ಲೇ ನಡ್ಕೊಂಡು ಬರ್ತೀನಿ. ಆದರೆ ಎಲ್ಲದಕ್ಕೂ ನನಗೆ ಒಂದು ಬೌಂಡ್ರಿ ಇತ್ತು, ರೆಸ್ಟ್ರಿಕ್ಷನ್ಸ್ ಇತ್ತು. ಸೊ ಫ್ಯಾಮಿಲಿ ಫಸ್ಟ್ ಅನ್ನೋದು. ಸೊ ಪಬ್ಲಿಕ್ ಫೀಲ್ಡಲ್ಲಿ ನಾನು ಎಲ್ಲೂ ಹೊರಗಡೆ ಬಂದೇ ಇಲ್ಲ. ಆನಂತರ ನನ್ನ ಹಸ್ಬೆಂಡ್ ಡೆತ್ ನಂತರದಲ್ಲಿ ನನಗೆ ನಾನೇ ಲೀಡ್ ಮಾಡ್ಕೋಬೇಕಾಯಿತು. ಒಂದಿಷ್ಟು ಕಾಂಟ್ರವರ್ಸಿಗಳು, ಒಂದಿಷ್ಟು ಕನ್ಫ್ಯೂಷನ್ಸು, ಇದು ಎಲ್ಲದನ್ನು ನಾನು ದಾಟಿ ಹೊರಗೆ ಬರಬೇಕಿತ್ತು. ಅಂಥ ಸಿಚುವೇಶನ್ನ ನಾನು ಹ್ಯಾಂಡಲ್ ಮಾಡಲೇಬೇಕಾಗಿದ್ದರಿಂದ ನಾನು ಹೊರಗಡೆ ಬರಲೇಬೇಕಾಯಿತು. ಸೊ ಎಲ್ಲೋ ಒಂದು ಕಡೆ ನನ್ನ ಇನ್ವಾಲ್ವ್ಮೆಂಟು ಸೋಷಿಯಲ್ ಆಗಿ ಪಬ್ಲಿಕ್ ಜೊತೆಗೆ ನಾನು ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಯಿತು. ಸೊ ಆವಾಗ ನನ್ನಲ್ಲಿ ಇರೋವಂಥ ಕೆಲವು ಗುಣಗಳನ್ನು ರೆಕಗ್ನೈಸ್ ಮಾಡ್ತಾ ಬಂದರು ಜನ. ಅಲ್ಲಿ ತನಕ ನಾನು ಜನರ ಜೊತೆಗೆ ಬರ್ತಿದ್ದಿಲ್ಲ ಇಲ್ಲಿ. ಸೊ ಜನರ ಜೊತೆಗೆ ಬೆರೀತಾ ಬಂದೆ. ನನ್ನನ್ನು ಮೊದಲನೇದಾಗಿ ಪಬ್ಲಿಕ್ ನನ್ನನ್ನು ಗುರುತಿಸಿದ ಮೊದಲನೇ ಕಾರ್ಯಕ್ರಮ ಚಂದ್ರು ಅಂತ ಒಬ್ಬ ಮಾನಸಿಕ ಅಸ್ವಸ್ಥನನ್ನು ಹುಚ್ಚ ಚಂದ್ರು ಅಂತ ಕರೀತಾರೆ. ಸೊ ಆತನ ಒಂದು ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತೀವಿ. ನಮಗೆ ಗೊತ್ತಿಲ್ಲ ಅವ್ನು ಹುಟ್ಟಿದ ಹಬ್ಬ ಯಾವತ್ತು ಅಂತ, ಆದರೆ ಅವ್ನು ಹುಟ್ಟಿದ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಅದು ಏನಾಗುತ್ತೆ, ಕೆಲವೊಂದು ಮೀಡಿಯಾಗಳು ಅದನ್ನು ಪಬ್ಲಿಷ್ ಮಾಡ್ತಾರೆ, ಇದು ಈ ಥರ ಇದೆ ವಿಚಾರ ಅಂತ ಹೇಳಿದ್ಮೇಲೆ ಅವ್ನ ಬರ್ಡೇ ಮತ್ತು ಅವನಿಗೆ 1 ಇಯರ್ಗೆ ಏನು ಬೇಕೋ ಅದನ್ನು ಚೆಕ್ಕನ್ನು ವಿತರಣೆ ಮಾಡಿರ್ತೀನಿ ನಾನು. ಅದು ನನ್ನ ಜೊತೆಗೆ ನಕ್ಷತ್ರ ಟೀಮ್, ಅದರಲ್ಲಿ ದಾಸ ಇದ್ದಾರೆ ಮತ್ತು ಕೀರ್ತಿ ಇದ್ದಾರೆ. ಹೀಗೆ ನನ್ನ ಫ್ರೆಂಡ್ ಶಶಿ ಅಂತ ಇದ್ರು, ಅವ್ರಿಗೆ ಬ್ಯಾಂಗ್ಳೂರಲ್ಲಿ ಸೆಟಲ್ಡ್ ಇದ್ದಾರೆ. ಸೊ ಅವರು, ಸುಶೀಲಾ, ಜ್ಯೋತಿ, ಈಗ ನನ್ನ ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಜನ, ನಾವೆಲ್ಲ ಸಮಾನ ಮನಸ್ಕರು ಒಂದಿಷ್ಟು ಜನ ಸೇರಿಬಿಟ್ಟು ಆತನ ಮನೆಗೆ ಹೋಗ್ಬಿಟ್ಟು ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿ ಅವನಿಗೇನು 1 ವರ್ಷದೇನು ಖರ್ಚು ವೆಚ್ಚದ ಅದು ನಾವು ಕೊಡ್ತೀವಿ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿ ಅವ್ರಿಗೆ ಚೆಕ್ ವಿತರಣೆ ಮಾಡಿ ಬಂದಿರ್ತೀವಿ. ಸೊ ಅದೇನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈಬ್ ಕ್ರಿಯೇಟ್ ಮಾಡುತ್ತೆ. 2018-19 ಅದು ಆಗಿರೋವಂಥದ್ದು. ನಮಗೆ ಗೊತ್ತಿದ್ದು ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಲ್ಲ. ಅದಾದ ನಂತರ ನನ್ನ ಮಗಳದ್ದು ಒಂದು ಬರ್ಡೇ ಬರುತ್ತೆ ಅಕ್ಟೋಬರ್ನಲ್ಲಿ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಹೊಸನಗರದ ಕೊಡಚಾದ್ರಿ ಕಾಲೇಜ್ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ, ಅಲ್ಲಿ ಸ್ವಲ್ಪ ಅದ್ರದ್ದು ವೀಟಿನ ಸಹ ನೋಡಿರ್ತೀವಿ, ಕ್ಲೀನಿಂಗ್ ಮಾಡಿ ಪೇಂಟಿಂಗ್ ಎಲ್ಲ, ಕ್ಲೀನಿಂಗ್ ಪೇಂಟಿಂಗ್ ಅದು ಜಸ್ಟ್ ಬೇಸಿಕ್ ಅಷ್ಟೇ. ಸೊ ಏನಂದ್ರೆ ಒಂದು ಕಾನ್ಸೆಪ್ಟ್ ನಮ್ದು, ಈ ತರದೊಂದು ಬದಲಾವಣೆಗಳು ಆಗ್ಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಆ ಜಾಗದಲ್ಲಿ ಹೆಣ್ಮಕ್ಳು ಕೂತ್ಕೊಳ್ತಾರೆ, ಆ ಜಾಗ ಕ್ಲೀನ್ ಆಗಿರ್ಲಿ ಅನ್ನೋ ಉದ್ದೇಶ ಆಗಿರುತ್ತೆ. ನನ್ನ ಮಗಳು ಆಲ್ರೆಡಿ ಅವಾಗ ಮ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡ್ತಾ ಇರ್ತಾಳೆ, ನನ್ನ ಮಗಳು ಇಲ್ಲಿರಲ್ಲ. ಅವಳು ಕಾಲೇಜಲ್ಲಿ ಬರ್ಡೇ ಆ ಥರದ್ದೆಲ್ಲ ಸೆಲೆಬ್ರೇಷನ್ ಯಾವುದು ಮಾಡ್ಲಿಕ್ಕೆ ಅವಕಾಶ ಇರೋಲ್ಲ. ಸೊ ನಾವೇನು ಮಾಡ್ತೀವಿ, ಇದನ್ನು ಡಿಫ್ರೆಂಟ್ ರೀತಿಯಲ್ಲಿ ವಿಭಿನ್ನವಾಗಿ ಅದನ್ನು ಮಾಡೋಣ, ಸೊಸೈಟಿಗೆ ಏನಾದರೂ ಒಂದು ಕೊಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಬಸ್ ಸ್ಟ್ಯಾಂಡ್ ಕ್ಲೀನಿಂಗ್ ಮತ್ತು ಪೇಂಟಿಂಗ್ ಅದನ್ನು ಮಾಡ್ತೀವಿ. ಅದು ಕೂಡ ನಮಗೆ ಗೊತ್ತಿಲ್ಲದೇ ಪಬ್ಲಿಷ್ ಆಗಿಬಿಡುತ್ತೆ, ಮೇ ಬಿ ಸೋಷಿಯಲ್ ಮೀಡಿಯಾದಿಂದ. ಸೊ ಹಾಗೆ ಅದಾದ ನಂತರದಲ್ಲಿ ಆಮೇಲೆ ಸ್ಕೂಲಿಗೆ ಬಣ್ಣ ಸುಣ್ಣ ಹೊಡೆಯುವಂಥದ್ದು, ಸೇತುವೆಗೆ ಆ ಬ್ರಿಡ್ಜ್ ಅದಕ್ಕೆ ಬಣ್ಣ ಸುಣ್ಣ ಹೊಡೆಯುವಂಥದ್ದು, ಹೀಗೆ ಸಣ್ಣ ಪುಟ್ಟ ಕೆಲಸಗಳು ಅದನ್ನು ನಾವು ನಮ್ಮನ್ನು ತೊಡಗಿಸ್ಕೊಳ್ತೀವಿ. ಅದು ಪಬ್ಲಿಕ್ ರೆಕಗ್ನೈಸ್ ಮಾಡುತ್ತೆ. ಅದಾದ ನಂತರ ನನಗೆ ಜೆ ಸಿ ಹೊಸನಗರ ಕೊಡಚಾದ್ರಿ ಅವ್ರು ನನಗೆ ಅಪ್ರೋಚ್ ಮಾಡ್ತಾರೆ. ಆ್ಯಕ್ಚುಲಿ ಜೆ.ಸಿ. ಹೊಸನಗರ ಡೈಮಂಡು ಮತ್ತು ಹೊಸನಗರ ಕೊಡಚಾದ್ರಿ ಅಂತ 2 ಟೀಮ್ ಇದೆ ಇಲ್ಲಿ. ಡೈಮಂಡ್ ಅವ್ರು ನನಗೆ ಫಸ್ಟ್ ಅಪ್ರೋಚ್ ಮಾಡಿರ್ತಾರೆ, ಬಟ್ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇರೋಲ್ಲ.
ಆಮೇಲೆ ಕೊಡಚಾದ್ರಿ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗದು ಎರಡು ಏನು ಯಾವುದು ಅಂತ ನಂಗೆ ಗೊತ್ತಿಲ್ಲ, ಆದರೆ ಅವರು ಕೂಡ ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಕೂಡ ಗಮನಿಸ್ತೀನಿ. ಮತ್ತು ನಾನು ಕೂಡ ಅವ್ರ ಜೊತೆಗೆ ಜಾಯ್ನ್ ಆಗ್ತೀನಿ. ಈ ಹಸಿರೀಕರಣ ಇದರಲ್ಲಿ ಗಿಡ ನೆಡೋವಂಥದ್ದಾಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಇದೆಲ್ಲ ನನಗೆ ಅವ್ರ ಜೊತೆಲಿ JCಗೆ ನಾನು ಜಾಯ್ನ್ ಆದ ನಂತರ ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ಇನ್ನೊಂದಿಷ್ಟು ಈ ಸೋಷಿಯಲ್ ಮೀಡ್ಯಾದಲ್ಲಿ ನನಗೆ ಸ್ವಲ್ಪ ನಾನೇನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೆ, ಆ ಪೋಸ್ಟ್ಗಳನ್ನು ನೋಡಿದ ನಂತರ ಒಂದಿಷ್ಟು ಜನ ಅಪ್ರಿಷಿಯೇಟ್ ಮಾಡೋ ಅಂಥದ್ದು ಇಂಥದ್ದೆಲ್ಲ ಸ್ಟಾರ್ಟ್ ಆಯಿತು. ಸೊ